ಸಮಸ್ಯೆಗಳ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಏಲಕ್ಕಿ ಗಿಡದ ಬಗ್ಗೆ ನಾನು ಒಂದು ಸಪ್ರೇಟ್ನ ವಿಡಿಯೋನ ಮಾಡ್ತಾ ಇದ್ದೀನಿ. ಆಲ್ರೆಡಿ ಲಾಸ್ಟ್ ಟೈಮ್ ಕೂಡ ಒಂದು ವಿಡಿಯೋನ ಮಾಡಿದ್ದೆ. ಸೊ ಈ ವಿಡಿಯೋದಲ್ಲಿ ಏನಪ್ಪ ಸ್ಪೆಷಾಲಿಟಿ ಅಂತಂದರೆ, ನಮ್ಮ ನರ್ಸರಿನಲ್ಲಿ ನೀವೇನಾದ್ರು ಗಿಡನ ತೊಗೊಂಡಿದ್ದೀರಾ ಅಂತಂದರೆ, ಇಲ್ಲ ತೊಗೋಬೇಕು ಅಂತ ಅನ್ಕೋತಾ ಇದ್ದೀರಾ ಅಂತಂದರೆ, ನಮ್ಮ ನರ್ಸರಿಗೆ ಡೈರೆಕ್ಟಾಗಿ ವಿಸಿಟ್ನ ಮಾಡಿದಾಗ, ಸೊ ನರ್ಸರಿ ಪಕ್ಕದಲ್ಲೇ ನಮ್ಮ ತೋಟ ಇರೋ ಅಂಥದ್ದು. ನಾವು ಹಳ್ಳಿನಲ್ಲಿ ನಮ್ಮ ತೋಟದ ಒಳಗಡೆ ಜಮೀನು ಹತ್ರನೇ ನಾವು ನರ್ಸರಿನ ಮಾಡ್ಕೊಂಡಿರೋ ಅಂಥದ್ದು. ನೀವು ಪ್ರಾಕ್ಟಿಕಲಿ ಗಿಡಗಳನ್ನ ನೋಡಿ ನಮ್ಮ ಹತ್ರ ಪರ್ಚೇಸ್ನ ಮಾಡ್ಬೋದು. ಅಥವಾ ಸೊ ಈ ವಿಡಿಯೋನ ಏನಾದ್ರು ಕಂಪ್ಲೀಟಾಗಿ ನೀವು ವಾಚ್ ಮಾಡ್ತೀರಾ ಅಂತಂದರೆ, ನಾವು ಏಲಕ್ಕಿ ತೋಟನ ಯಾವ ಥರ ಮಾಡಿದ್ದೀವಿ, ನಲ್ಯಾಣಿ ಗ್ರೀನ್ ಅಂದ್ರೇನು, ನಾಟಿ ಅಂದ್ರೇನು, ಕಂಪ್ಲೀಟಾಗಿ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಸೊ ನಲ್ಯಾಣಿ ಗ್ರೀನ್ನ ನೀವು ಏನಾದ್ರು ತೊಗೊಂಡು ಬೆಳೀತಾ ಇದ್ದೀರಾ, ಅಥವಾ SKP14 ಏನಾದ್ರು ಬೆಳೀತಾ ಇದ್ದೀರಾ, ಇಲ್ಲ ಬೆಳಿಬೇಕು ಅಂದ್ಕೊಂಡಿದ್ರೆ ವೇರಿಯೇಷನ್ ಪ್ಲಾಂಟ್ಸ್ ಯಾವ ಥರ ಇರುತ್ತೆ, ನಾವು ಯಾವ ಥರ ಗೊತ್ತು ಮಾಡ್ಕೊಬೇಕು, ಜೆನ್ಯೂನ್ ಪ್ಲಾಂಟನ್ನ ನಾವು ಯಾವ ಥರ ಪರ್ಚೇಸ್ನ ಮಾಡಬೇಕು, ಸೊ ಎಲ್ಲಿ ಒಂದು ಜೆನ್ಯೂನ್ ಪ್ಲಾಂಟ್ ಸಿಗುತ್ತೆ, ಏಲಕ್ಕಿ ಬೆಳೀಲಿಕ್ಕೆ ಎಷ್ಟು ಕಷ್ಟ ಇದೆ ಅನ್ನೋದನ್ನ ನಿಮಗೆ ಈ ವಿಡಿಯೋದಲ್ಲಿ ಅರ್ಥನ ಮಾಡ್ಕೊಬೋದು. ಯಾಕೆಂದರೆ ಏಲಕ್ಕಿ ಬೆಳೆಯೋದು ಈಸಿ ಆಗಿದ್ರೆ ಪ್ರತಿಯೊಬ್ಬರು ಕೂಡ ಬೆಳೀತಿದ್ರು. ಸೊ ಏಲಕ್ಕಿ ಬೆಳೆಯೋದು ಭಾಳ ಕಷ್ಟ ಇದೆ ಸ್ನೇಹಿತರೆ. ನೀವು ಏಲಕ್ಕಿ ಬೆಳಿಬೇಕು ಅಂತಂದರೆ ನಿಮ್ಮ ತೋಟದಲ್ಲಿ ಮಿನಿಮಮ್ ಅಂದರೂ 50 ರಿಂದ 60 ಭಾಗ ನೆರಳಿರಬೇಕು. ಇಲ್ಲಿ ನೋಡ್ತಾ ಇದ್ದೀರಾ, ನಾನು ಈ ವಿಡಿಯೋನ ಶೂಟ್ ಮಾಡ್ತಾ ಇರೋ ಅಂಥದ್ದು 6 ಗಂಟೆ 40 ನಿಮಿಷ ಇವಾಗ ಪ್ರೆಸೆಂಟು. ಸೊ ಕಂಪ್ಲೀಟಾಗಿ ಇಲ್ಲಿ ನೋಡ್ತಾ ಇರೋ ಅಂಥದ್ದು, ಸೊ ನಾನು ಬ್ಯಾಕ್ಗ್ರೌಂಡ್ ಇಲ್ಲ ಇರೋ ಅಂಥದ್ದು ನಾಟಿ ಗಿಡ, ಮಿನಿಮಮ್ 5 ರಿಂದ 6 ವರ್ಷದ್ದು ಹಳೆ ಗಿಡ. ಸೊ ಇದು ಆಲ್ಮೋಸ್ಟ್ ಒಂದು 7-8 ವರ್ಷ ಅಂತ ಅನ್ಕೊಳ್ಳಿ ಸ್ನೇಹಿತರೆ. ಆದರೆ ಇಲ್ಲಿ ಏನು ನೀವು ಬೇರೆ ಬೇರೆ ಗಿಡಗಳನ್ನ ನೋಡ್ತಾ ಇದ್ದೀರಾ, ಇದೆಲ್ಲ ನಲ್ಯಾಣಿ ಗ್ರೀನ್ ಗೋಲ್ಡು. ಸೊ ಪ್ಲಾಂಟೇಶನ್ ಮಾಡಿ 10 ರಿಂದ 12 ತಿಂಗಳಲ್ಲಿ ಇಳುವರಿ ಬಂದಿರೋ ಅಂಥದ್ದು. ಸೊ ನಮ್ಮ ಪ್ರಾಕ್ಟಿಕಲ್ ತೋಟದಲ್ಲಿ ನಿಮಗೆ ತೋರಿಸ್ತಾ ಇರೋಂಥದ್ದು ಈ ಥರ ಗಿಡಗಳು ನಾವು ನಮ್ಮ ತೋಟದಲ್ಲಿ 1 ಎಕರೆನಲ್ಲಿ ಸೊ 600 ಅಡಿಕೆ ಗಿಡದ ಮಧ್ಯ, ಎಲ್ಲ ಗಿಡದ ಮಧ್ಯ ನಾವು ಜಾಯ್ಕಾಯಿ ಮತ್ತು ಏಲಕ್ಕಿ ಎರಡನ್ನೂ ಕೂಡ ಸೊ ಪ್ರಾಕ್ಟಿಕಲಿ ಮಾಡಿರೋ ಅಂಥದ್ದು. ನೀವು ಆರಾಮಾಗಿ ವಿಸಿಟ್ನ ಮಾಡಿ ನೋಡ್ಬೋದು ಸ್ನೇಹಿತರೆ. ಸೊ ನಲ್ಯಾಣಿ ಗ್ರೀನ್ ಗೋಲ್ಡು, ಸೊ ಇಲ್ಲಿ ನನ್ನ ಹತ್ರ, ಸೊ ಇಲ್ಲಿ ನಿಮಗೆ ಅಬ್ಸರ್ವ್ನ ಮಾಡ್ತಾ ಇದ್ದಾರೆ, ಇಲ್ಲಿ ನಲ್ಯಾಣಿ ಗ್ರೀನ್ ಗೋಲ್ಡ್ ಇದೆ. ಇನ್ನು ಈ ಕಡೆಗೆ ಬಂದರೆ SKP14 ಇದೆ. ಸೊ ಮೊದಲನೇದಾಗಿ SKP14 ಏನಾದ್ರು ನೀವು ಬೆಳೆದಿದ್ದೀರಾ, ಅಥವಾ ನಲ್ಯಾಣಿ ಗ್ರೀನ್ ಅಂತ ಹೇಳಿ ನೀವೇನಾದ್ರು ನಾಟಿ ಗಿಡನ ಹಾಕಿದ್ದೀರಾ ಅಂತಂದರೆ, ಅಥವಾ ನಿಮ್ಗೆ ಯಾರಾದರೂ ಯಾಮಾರಿಸಿ ಗಿಡನ ಕೊಟ್ಟಿದ್ದಾರೆ ಅಂತಂದರೆ ನೀವು ಕನ್ಫರ್ಮ್ನ ಮಾಡ್ಕೊಳ್ಳಿ. ಈ ಥರ ಬಳ್ಳಿ ನೆಲದಲ್ಲಿ ಬಂದಿದೆ ಅಂತಂದರೆ ಅವ್ರು ಕೊಟ್ಟಿರೋ ಅಂಥದ್ದು ನಲ್ಯಾಣಿ ಗ್ರೀನ್ ಗೋಲ್ಡ್ ಅಲ್ಲ, ಅದು SKP14 ಅಂತ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಅಥವಾ ನೀವು ನಲ್ಯಾಣಿ ಗ್ರೀನ್ ಅಂತ ತಗೊಂಡು ಸೊ ಅದು ನಲ್ಯಾಣಿ ಗ್ರೀನೇ ಅಂತ ಕನ್ಫರ್ಮ್ ಮಾಡ್ಕೊಬೇಕು ಅಂತಂದರೆ, ನೀವೇನಾದರೂ ಈ ಥರ ಗಿಡಗಳು ಬೆಳೆದು ಇದರಲ್ಲಿ ಏಲಕ್ಕಿ ಕಾಳು ಕೂಡ ಅಂಥದ್ದು ಮೇಲ್ಗಡೆ ಬಂದಿದೆ ಬಳ್ಳಿ ಅಂತಂದರೆ ಅವರು ಕೊಟ್ಟಿರೋ ಅಂಥದ್ದು ಪ್ಯೂರ್ಲಿ ನಲ್ಯಾಣಿ ಗ್ರೀನ್ ಗೋಲ್ಡ್ ಅಂತ ನೀವು ಅರ್ಥನ ಮಾಡ್ಕೋಬೋದು ಸ್ನೇಹಿತರೆ. ಸೊ ಮೊದಲನೇದಾಗಿ ನಿಮಗೆ ವ್ಯತ್ಯಾಸ ಅನ್ನೋದು ಇಲ್ಲಿ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಾಟಿ ಗಿಡ ಆದರೆ ಆ ಥರ ಕೆಳಗಡೆ ಬಳ್ಳಿ ಬರುತ್ತೆ. ಸೊ ನಲ್ಯಾಣಿ ಗ್ರೀನ್ ಗೋಲ್ಡ್ ಆದರೆ ಈ ಥರ ಮೇಲಿದ್ದು ಕಾಯಿ ವೆಯ್ಟಿಗೆ ಬಗ್ಗುತ್ತೆ. ಬಟ್ ನಾಟಿ ಗಿಡ ಆದರೆ ಕಾಯಿ ಬಿಡೋಕ್ಕಿಂತ ಮುಂಚೆನೇ ಕೆಳಗಡೆ ಈ ಥರ ಬಗ್ಗಿರುತ್ತೆ ಸ್ನೇಹಿತರೆ. ಇದನ್ನು ನೋಡಿಕೊಂಡು ನೀವು ನಲ್ಯಾಣಿ ಗ್ರೀನ್ ಯಾವುದು, ನಾಟಿ ಗಿಡ ಯಾವುದು ಅನ್ನೋದನ್ನು ಮೊದಲನೇದಾಗಿ ಗೊತ್ತು ಮಾಡ್ಕೋಬೇಕು. ಓಕೆ, ಇದಾದಮೇಲೆ ಮೂರನೇದಾಗಿ ನಾವು ತಿಳ್ಕೊಬೇಕಾಗಿರೋದು, ನಲ್ಯಾಣಿ ಗ್ರೀನನ್ನು ನೀವು ಪರ್ಚೇಸ್ ಮಾಡಿದ್ದೀರಾ ಅಂತ ಅಂದ್ಕೊಳ್ಳೋಣ. ಸೊ ನಲ್ಯಾಣಿ ಗ್ರೀನನ್ನೇ ನೀವು ಪರ್ಚೇಸ್ನ ಮಾಡಿದರೆ, ನಲ್ಯಾಣಿ ಗ್ರೀನಲ್ಲಿ ನಿಮಗೆ ಜೆನ್ಯೂನ್ ಪ್ಲಾಂಟ್ ಅಂದರೆ ಮದರ್ ಪ್ಲಾಂಟಿನೇ ಕೊಟ್ಟಿದ್ದಾರಾ, ಸ್ಪ್ಲಿಟ್ ಆಗೋಕ್ಕಿಂತ ಮುಂಚೆನೇ ನಿಮಗೆ ಗಿಡನ ಕೊಟ್ಟಿದ್ದೀರಾ ಅನ್ನೋದು ಕೂಡ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ಒಂದು ಗುಣಿನಲ್ಲಿ ಎಷ್ಟು ಕಂದಿದ್ದಾವೆ ಅನ್ನೋದ್ರ ಮೇಲೆ ಇಳುವರಿ ಬರುತ್ತೋ ಹೊರತು, ನೀವು ಒಂದು ಗುಣಿಗೆ ಎಷ್ಟು ಗಿಡನ ನಾಟಿ ಮಾಡಿದ್ದೀರಾ, ಸೊ ಎಷ್ಟು ನಾನು 2 ಗಿಡ ಹಾಕಿದ್ದೆ ಸರ್, 3 ಗಿಡ ಹಾಕಿದ್ದೆ, ಕಂದುಗಳು ಜಾಸ್ತಿ ಬಂದಿಲ್ಲ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ನೀವು ತೊಗೊಂಡಿರೋ ಅಂಥ ಗಿಡ ಸ್ಪ್ಲಿಟ್ ಆಗಿದೆಯೋ ವಿತೌಟ್ ಸ್ಪ್ಲಿಟ್ ಆಗಿದೆಯೋ ಆ ಗಿಡನ ಸೊ ಜಡ್ಜ್ ಮಾಡಿ ನೀವು ತೊಗೊಬೇಕಾಗುತ್ತೆ. ಸ್ಪ್ಲಿಟ್ ಪ್ಲಾಂಟ್ ಅಂದ್ರೆ ಏನು, ಸೊ ವಿತೌಟ್ ಸ್ಪ್ಲಿಟ್ ಪ್ಲಾಂಟ್ ಅಂದ್ರೆ ಏನು ಅಂತ ನಿಮ್ಗೆ ಏನಾದ್ರು ಗೊತ್ತಿಲ್ಲ ಅಂತಂದರೆ ಈ ವಿಡಿಯೋದಲ್ಲಿ ಇಲ್ಲಿ ನಿಮಗೆ ಸ್ಪ್ಲಿಟ್ ಪ್ಲಾಂಟ್ ಅಂದ್ರೇನು, ವಿತೌಟ್ ಸ್ಪ್ಲಿಟ್ ಪ್ಲಾಂಟ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ನಾನು ಇವಾಗ ತಿಳಿಸ್ತೀನಿ. ಸ್ಪ್ಲಿಟ್ ಅಂತ ಅಂದರೆ ಒಂದು ಬೀಜದಿಂದ ನಾವು ನಾಟಿ ಮಾಡಿ ಮಡಿನಲ್ಲಿ ಏಲಕ್ಕಿ ಗಿಡನ ಬೆಳೆಸ್ತೀವಿ. ಸೊ ಏಲಕ್ಕಿ ಗಿಡನ ನಾವೇನು ಮಾಡ್ತೀವಿ, ಒಳ್ಳೆ ಉತ್ತಮ ತಳಿನ ಆಯ್ಕೆ ಮಾಡಿಕೊಂಡು ಒಳ್ಳೆ ಗಿಡದಲ್ಲಿ ನಾವೇನು ಮಾಡ್ತೀವಿ ಅಂದರೆ ಕೇರಳದಿಂದ ಸೀಡ್ನ ತೊಗೊಂಬರ್ತೀವಿ. ಸೀಡ್ನ ತೊಗೊಂಬಂದು ನಾವೇನು ಮಾಡ್ತೀವಿ ಅಂದರೆ ಅದನ್ನು ಸೊ ಮೊಳಕೆ ಮಾಡ್ತೀವಿ. ಮೊಳಕೆ ಮಾಡಿದ ನಂತರ ಅದನ್ನು ಸೊ ಮಡಿಗೆ ಹಾಕ್ಬಿಟ್ಟು ಮಡಿನಲ್ಲಿ ಬೆಳೆಸ್ತೀವಿ. ಈ ಮಡಿನಲ್ಲಿ ಬೆಳೆಸ್ಬೇಕಾದ್ರೆ ಸೊ ನಾವೇನು ಮಾಡ್ತೀವಿ, ಈ ಗಿಡ ಮೊಳಕೆ ಬಂದಮೇಲೆ ಅದು 1 ಅಥವಾ 2 ಗಿಡ ಆಗೋಕ್ಕಿಂತ ಮುಂಚೆ, ಅಂದರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗಬೇಕು ಅಂದರೆ, ನಾನು ನಿಮಗೆ ಒಂದು ಗಿಡನ ಕೊಟ್ಟರೆ ಆ ಗಿಡದಲ್ಲಿ ನಿಮ್ಗೆ ಈ ಥರ ಕಂದುಗಳು ಬೆಳವಣಿಗೆ ಆಗಲಿಕ್ಕೆ ಶುರುವಾಗುತ್ತೆ ಸ್ನೇಹಿತರೆ. ಸೊ ಕಂದುಗಳು ಯಾವಾಗ ಬೆಳವಣಿಗೆ ಆಗಲಿಕ್ಕೆ ಶುರುವಾಗುತ್ತೆ, ಆ ಶುರುವಾಗೋಕ್ಕಿಂತ ಮುಂಚೆ ಸಿಂಗಲ್ ಪ್ಲಾಂಟಲ್ಲೇ ಶುರುವಾಗೋದಲ್ವಾ. ಒಂದೇ ತತಿ 7-8 ಗಿಡ ಒಂದು ಬೀಜದಿಂದ ಹುಟ್ಟುಬಿಡಲ್ಲ. ಸೊ ಒಂದೇ ಹುಟ್ಟೋದು. ಈ ಒಂದು ಹುಟ್ಟಬೇಕಾದ್ರೆ ನಾನೇನು ಮಾಡ್ತೀನಿ, ಆ ಮಡಿಯಿಂದ ತೆಗೆದ್ಮೇಲೆ ಪ್ಯಾಕೆಟಿಗೆ ಶಿಫ್ಟ್ ಮಾಡ್ತೀನಿ. ಶಿಫ್ಟ್ ಮಾಡಿದಾಗ ಆ ಗಿಡ ಸಿಂಗಲ್ ಪ್ಲಾಂಟ್ ಇರಬೇಕಾದ್ರೆ ನಿಮಗೆ ನಾನು ಏನಾದರೂ ಗಿಡನ ಕೊಟ್ಟರೆ ಆ ಗಿಡ ವಿತೌಟ್ ಸ್ಪ್ಲಿಟ್ ಅಂತ ಕರಿತೀನಿ. ಸೊ ಆ ಗಿಡ ಏನು ಮಾಡುತ್ತೆ ಅಂದರೆ, ನಿಮಗೆ ಮಲ್ಟಿಪ್ಲೈ ಆಗೋಕ್ಕಿಂತ ಮುಂಚೆ ಕೊಟ್ಟಾಗ ಈ ಥರ ಶೂಟ್ಸ್ಗಳು ಜಾಸ್ತಿ ಬರುತ್ತೆ. ಇಲ್ಲ ಅಥವಾ ನಾನೇನಾದರೂ ನಿಮಗೆ ಮಡಿನಲ್ಲಿ ನಾನೇನು ಮಾಡ್ತೀನಿ, ಒಂದು ಗಿಡ ಇರೋಕ್ಕಿಂತ ಕೀಳೋಕ್ಕಿಂತ ಮುಂಚೆನೇ ನಾನೇನು ಮಾಡ್ತೀನಿ, ಆ ಗಿಡನ ಅಲ್ಲೇ ಬಿಟ್ಬಿಡ್ತೀನಿ. ಸ್ವಲ್ಪ ದಿನ ಆದಮೇಲೆ ಒಂದು ತಿಂಗಳ ನಂತರ ನಾನು ಕೀಳಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಆವಾಗ ಏನಾಗುತ್ತೆ ಅಂದರೆ ಅದು ಒಂದೇ ಬೀಜದಿಂದ 5 ಅಥವಾ 6, 8, 10 ಈ ಥರ ಅದು ಮಲ್ಟಿಪ್ಲೈ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಮಲ್ಟಿಪ್ಲೈ ಆಗಿರೋ ಅಂಥದ್ದು ನಾನೇನು ಮಾಡ್ತೀನಿ ಅಂದರೆ, 5 ಮಲ್ಟಿಪ್ಲೈ ಆಗಿದೆ ಆ ಗಿಡದ ಬೀಜದಿಂದ ಅಂತ ಅಂದರೆ 5 ಗಿಡನ ಸಪ್ರೇಟ್ ಮಾಡ್ತೀನಿ. ಅಂದರೆ ಸೊ ಇವಾಗ
ಒಂದೇ ಮೊಳಕೆಯಿಂದ ನಾನು ಗಿಡನ ಒಂದು ಸಿಂಗಲ್ ಬಂದಾಗ ನಾನೇನು ಮಾಡ್ತೀನಿ, ನಿಮಗೆ ಗಿಡ ಕೊಡೋಕ್ಕಿಂತ ಮುಂಚೆ ನಾನು ಪ್ಯಾಕೆಟ್ಗೆ ಹಾಕಿ ಆ ಪ್ಯಾಕೆಟ್ ಗಿಡನ ಕೊಟ್ಟಾಗ ನಿಮ್ಗೊಂದು 50 ರಿಂದ 60 ಕಂದು ಬರುತ್ತೆ ಅಂತ ಅಂದ್ಕೊಳ್ಳೋಣ. ನಾನೇನು ಮಾಡ್ತೀನಿ, 50-60 ಕಂದಾಗಕ್ಕಿಂತ ಮುಂಚೆ ನಿಮಗೆ ಸಿಂಗಲ್ ಪ್ಲ್ಯಾಂಟ್ ಇದ್ದಾಗ ಕೊಟ್ಟಾಗ ನಿಮಗೆ ವರ್ತಿಟ್ಟು ಎಷ್ಟು ಕಂದು ಜಾಸ್ತಿ ಬಂದಿರುತ್ತೆ ಅದ್ರ ಮೇಲೆ ಇಳುವರಿ. ನಾನೇನು ಮಾಡ್ತೀನಿ, ಈ ಮಡಿನಲ್ಲೇ ನಿಮಗೆ ಕೊಡೋಕ್ಕಿಂತ ಮುಂಚೆನೇ ನಾನೇ 5-6 ಗಿಡಗಳನ್ನ ಮಾಡಿಬಿಟ್ಟು ಏನಾದ್ರು ಸಪ್ರೇಟ್ನ ಪ್ಯಾಕೆಟ್ನ ಮಾಡಿದರೆ ಇದನ್ನು ಮಲ್ಟಿಪ್ಲೈ ಸಸಿ ಅಂತ ಕರಿತೀವಿ. ಈ ಮಲ್ಟಿಪ್ಲೈ ಆಗಿರೋಂಥ ಸಸಿ ಏನಿರುತ್ತೆ ಸ್ನೇಹಿತರೆ, ಇದು ನಿಮಗೆ 50 ರಿಂದ 60 ಕಂದು ಬರಲ್ಲ, ಶೂಟ್ಸ್ ಕಮ್ಮಿ ಬರುತ್ತೆ, ಅಲ್ಲಿ ಇಳುವರಿ ಕಮ್ಮಿ ಬರುತ್ತೆ. ಸೊ ಇದನ್ನು ನೀವು ಅರ್ಥ ಮಾಡ್ಕೊಬೇಕು. ಉತ್ತಮ ಇಳುವರಿ ಬರಬೇಕಂತಂದರೆ ನಾವು ಆಯ್ಕೆ ಮಾಡೋ ಅಂಥ ಗಿಡ ಏನಿದೆ ಇದು ಸ್ಪ್ಲಿಟ್ ಆಗೋಕ್ಕಿಂತ ಮುಂಚೆ ನಾವು ಪ್ಲ್ಯಾಂಟೇಷನ್ ಮಾಡಬೇಕು. ಸೊ ಹಾಗಾಗಿ ಉತ್ತಮ ಕ್ವಾಲಿಟಿ ಗಿಡಗಳು ನಮ್ಮ ಹತ್ರ ಅವೈಬಿಲಿಟಿ ಇದೆ. ಅಥವಾ ನಿಮ್ಮ ನಿಯರೆಸ್ಟಲ್ಲಿ ನಿಮಗೆ ಕ್ವಾಲಿಟಿ ಪ್ಲ್ಯಾಂಟ್ ಎಲ್ಲಿ ಸಿಗುತ್ತೆ ಸ್ನೇಹಿತರೆ, ಅದನ್ನು ನೋಡಿಕೊಂಡು ನೀವು ಗಿಡನ ಪರ್ಚೇಸ್ನ ಮಾಡಿ ಸ್ನೇಹಿತರೆ. ಸೊ ಹಾಗಾಗಿ ನಿಮ್ಗೆ ಏನಾದ್ರು ಒರಿಜಿನಲ್ ನಲ್ಯಾಣಿ ಗ್ರೀನ್ ಗೋಲ್ಡ್ ಬೇಕು, ಕೇರಳದಿಂದನೇ ಸೊ ಸೀಡ್ನ ತಂದು ಡೆವಲಪ್ಮೆಂಟ್ ಮಾಡಿರೋಂಥ ಸಸಿಗಳೇನಾದ್ರು ಬೇಕು ಅಂದರೆ ದಯವಿಟ್ಟು ನಮ್ಮ ನರ್ಸರಿನ ವಿಸಿಟ್ ಮಾಡಿ, ಅಥವಾ ಬರ್ತಾ ಇರೋಂಥ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಮೆಸೇಜ್ನ ಮಾಡಿ ಬುಕ್ಕಿಂಗ್ನ ಮಾಡ್ಕೊಬೋದು. ನಮ್ಮ ತೋಟದಲ್ಲೂ ಕೂಡ ನೀವು ಪ್ರಾಕ್ಟಿಕಲಿ ಏಲಕ್ಕಿ ಗಿಡನ ಯಾವ ಥರ ಬೆಳೆದಿದೆ ಅಂತ ಹೇಳಿ ನೀವು ಪರ್ಚೇಸ್ನ ಮಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ತಿಳಿಸ್ತಾ ಸ್ನೇಹಿತರೆ. ನಿಮ್ಗೆ ಏನಾದ್ರು ಗಿಡ ಬೇಕು ಅಂತಂದರೆ ಬುಕ್ಕಿಂಗ್ನ ಮಾಡ್ಕೊಳ್ಳಿ. ಸೊ ಬನ್ನಿ, ಅದ್ರ ಜೊತೆಗೆ ಆಲ್ರೆಡಿ ಸ್ಟಾಕ್ ಬಂದಿದೆ. ಇವಾಗ ಸ್ಟಾಕು ನಮ್ಮ ಸಕಲೇಶ್ಪುರ ನರ್ಸರಿಯಿಂದ ಸ್ಟಾಕ್ ಬಂದಿರೋಂಥದ್ದು ನಮ್ಮ ಹುಡುಗರು ಆಲ್ರೆಡಿ ಕಾಲ್ ಮಾಡ್ತಾಯಿದ್ದಾರೆ. ಸೊ ಹಾಗಾಗಿ ನಮ್ಮ ನರ್ಸರಿಗೆ ಇವಾಗ ಸ್ಟಾಕ್ ಇಳಿಸೋ ಕೂಡ ನಿಮಗೆ ಈ ವಿಡಿಯೋದಲ್ಲಿ ಸೊ ಮರ್ಜಿಂಗ್ ಮಾಡಿ ನಾನು ವಿಡಿಯೋನ ತೋರಿಸ್ತೀನಿ ಅಂತ. ಸೊ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಾವು ನಮ್ಮ ಚಿಕ್ಕಮಗಳೂರು ನರ್ಸರಿಯಿಂದ ಸ್ಟಾಕ್ ಬಂದಿರೋಂಥದ್ದು. ಸೊ ಇದನ್ನು ತೋಟಕ್ಕೆ ಬಂದು ಡೈರೆಕ್ಟಾಗಿ ಪರ್ಚೇಸ್ ಮಾಡೋ ಅಂಥವ್ರಿಗೆ ಸೊ ಸ್ಟಾಕ್ನ ಇಡ್ತಾ ಇರೋಂಥದ್ದು. ಇಲ್ಲಿ ನೋಡ್ತಾ ಇರೋಂಗೆ ನಮ್ಮ ಗಾಡಿನಲ್ಲಿ ಕಂಪ್ಲೀಟ್ ಸ್ಟಾಕ್ ಇದೆ ಇವಾಗ. ಸೊ ಯಾರಿಗಾರು ಬೇಕು ಅಂತಂದರೆ ಬರ್ತಾ ಇರೋಂಥ ನಂಬರ್ಗೆ ಬುಕ್ಕಿಂಗ್ನ ಮಾಡ್ಕೊಬೋದು. ಸೊ ಸ್ಟಾಕ್ನ ಆರಾಮಾಗಿ ನೀವು ಕೂಡ ಬುಕ್ಕಿಂಗ್ನ ಮಾಡಿಕೊಂಡು ಸೊ ನಲ್ಯಾಣಿ ಗ್ರೀನ್ ಗೋಲ್ಡು ನಮ್ಮ ಹತ್ರ ಅವೈಲಿಟಿ ಏನಿದೆ. ಸೊ ನಿಮಗೆ ಕಂಪ್ಲೀಟಾಗಿ ಎಷ್ಟು 1000 ಗಿಡ ಬೇಕಾದ್ರೂ ನಮ್ಮ ಹತ್ರ ಸ್ಟಾಕ್ ಸಿಗುತ್ತೆ. ಸೊ ಬನ್ನಿ, ನಮ್ಮ ನರ್ಸರಿಗೆ ವಿಸಿಟ್ ಮಾಡಿ, ನಿಮ್ಗೆ ಏನು ಗಿಡ ಬೇಕು ಪರ್ಚೇಸ್ನ ಮಾಡ್ಕೊಳ್ಳಿ. ಎಲ್ಲ ಥರ ಹಣ್ಣಿನ ಗಿಡಗಳು, ಮಸಾಲ ಗಿಡಗಳು ನಮ್ಮ ಹತ್ರ ಸ್ಟಾಕ್ ಸಿಗುತ್ತೆ. ಇನ್ನೊಂದು 2 ರಿಂದ 3 ದಿನದಲ್ಲಿ ಕಂಪ್ಲೀಟಾಗಿ ನಾವು ಹೋಗ್ತಾ ಇರೋಂಥದ್ದು ಸೊ ಚಿತ್ರದುರ್ಗ ರೂಟಿಗೆ ಆಲ್ರೆಡಿ ಸೊ ಜಾಯ್ಕಾಯಿ ಗಿಡ ಆಗಿರ್ಬೋದು, ಏಲಕ್ಕಿ ಗಿಡ ಆಗಿರ್ಬೋದು ಬುಕ್ಕಿಂಗ್ ಆಗಿದೆ. ಸೊ ಇನ್ನೊಂದು ಫ್ರೈಡೇ ಅಥವಾ ಸ್ಯಾಟರ್ಡೇ ನಮ್ಮದು ರೂಟ್ ಸ್ಟಾರ್ಟ್ ಮಾಡ್ತಾಯಿದ್ವಿ. ಸೊ ನಿಮ್ಗೆ ಏನಾದ್ರು ಗಿಡ ಬೇಕು ಅಂತಂದರೆ ಬರ್ತಾರೆ ನಂಬರ್ಗೆ ಬೇಗ ಬುಕ್ಕಿಂಗ್ನ ಮಾಡಿಕೊಂಡ್ರೆ ಶುಕ್ರವಾರ ನೀವು ಕೂಡ ಡೈರೆಕ್ಟಾಗಿ ನಮ್ಮ ನರ್ಸರಿಯಿಂದ ಬುಕ್ಕಿಂಗ್ನ ಮಾಡಿಕೊಂಡ್ರೆ ಫ್ರೀ ಡೆಲಿವರಿನ ಹೋಮ್ ಡೆಲಿವರಿ ಪಡ್ಕೋಬೋದು. ಹಂಗಂತೇಳಿ 1 ಅಥವಾ 2 ಗಿಡಕ್ಕೆ ಯಾರು ಬುಕ್ ಮಾಡೋಕ್ಕೆ ಹೋಗ್ಬೇಡಿ. ಸೊ ಬಲ್ಕ್ ಕ್ವಾಂಟಿಟಿಲಿ ಏನಾದ್ರು ಬೇಕು ಅಂತಂದರೆ ನಮ್ಮ ನರ್ಸರಿನಲ್ಲಿ ಇರೋಂಥ ಗಿಡಗಳನ್ನ ಬುಕ್ಕಿಂಗ್ ನೋಡ್ತಾ ಇರೋಂಥದ್ದು ನಮ್ಮ ನರ್ಸರಿಗೆ. ಸೊ ಡೈರೆಕ್ಟಾಗಿ ಗಾಡಿ ಲೋಡಾಗಿ ಬಂದಿರೋಂಥದ್ದು ಇಲ್ಲಿ ಡೆಲಿವರಿನ ಮಾಡ್ಕೊತಿದ್ವಿ ನರ್ಸರಿಗೆ. ಸೊ ನರ್ಸರಿಗೆ ಬಂದು ಪರ್ಚೇಸ್ನ ಮಾಡೋ ಅಂಥವ್ರಿಗೆ ಕಂಪ್ಲೀಟಾಗಿ ನಮ್ಮ ನರ್ಸರಿನಲ್ಲಿ ನಿಮಗೆ ಫ್ರೂಟ್ಸ್ ಗಿಡಗಳ ಜೊತೆಗೆ ಸೊ ಏಲಕ್ಕಿ ಗಿಡ ಮತ್ತು ಜಾಕೆ ಗಿಡನೂ ಕೂಡ ನಾವು ಸ್ಟಾಕ್ನ ಇಟ್ಟಿರ್ತೀವಿ. ನಿಮ್ಗೆ ಯಾರಿಗಾರು ಬೇಕು ಅಂತಂದರೆ ನರ್ಸರಿಗೆ ಬಂದು ಕಡಿಮೆ ಗಿಡಗಳು ಬೇಕು ಅನ್ನೋರು ಬುಕ್ಕಿಂಗ್ನ ಮಾಡ್ಕೊಂಡು ತೊಗೊಂಡೋಗ್ಬೋದು ಸ್ನೇಹಿತರೆ. ಸೊ ಈ ಥರ ನಮ್ಮ ಹತ್ರ ಕ್ವಾಲಿಟಿ ಗಿಡಗಳು ನಲ್ಯಾಣಿ ಗ್ರೀನ್ ಗೋಲ್ಡಲ್ಲಿ ಸ್ಪ್ಲಿಟ್ ಆಗೋಕ್ಕಿಂತ ಮುಂಚೆ ಕ್ವಾಲಿಟಿ ಗಿಡನ ನಾವು ಕೊಡ್ತಾ ಇದ್ದೀವಿ. ನಿಮ್ಗೇನಾದ್ರು ಉತ್ತಮ ಅರ್ನಿಂಗ್ಸ್ನ ಮಾಡಬೇಕು ಅಡಿಕೆ ತೋಟದಲ್ಲಿ ಅಂತಂದರೆ ಈ ಥರ ನಲ್ಯಾಣಿ ಗ್ರೀನ್ ಗೋಲ್ಡು ನಮ್ಮ ನರ್ಸರಿನಲ್ಲಿ ನೀವು ತೊಗೊಂಡು ಹೋಗಿ ನೀವು ಏಲಕ್ಕಿನ ಬೆಳೆದು ಆರಾಮಾಗಿ ಮಾರ್ಕೆಟನ್ನು ಮಾಡ್ಬೋದು. ಮತ್ತು ಏಲಕ್ಕಿನ ಬೆಳೆಯೋದ್ರಿಂದ ನಿಮಗೆ ಅಡಿಕೆ ತೋಟದಲ್ಲಿ ಸೊ ಆರಾಮಾಗಿ ನೀವು ಯಾವುದೇ ರೀತಿ ಬೇರೆ ಖರ್ಚು ಅಂದರೆ ಈಗ ನೀವು ಸುಮ್ಮನೆ ಅಡಿಕೆ ಹಾಕಿ ಬಿಡೋದ್ರಿಂದ ಸೊ ನೀವು ಬೇರೆ ಏನಾದ್ರು ಬೆಳೆ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ನ ಇಟ್ಕೊಂಡಿದ್ರೆ ನೀವು ಏಲಕ್ಕಿನ ಬೆಳೀರಿ. ಸೊ ಏಲಕ್ಕಿನ ಬೆಳೀತಾ ಇದ್ರೆ ಅದರೊಳಗಡೆ ನಿಮಗೆ ಅದಕ್ಕೆ ಗೊಬ್ಬರ ಕೊಡೋದ್ರಿಂದ ಮೇಂಟೆನೆನ್ಸ್ ಕೂಡ ನಿಮ್ಗೆ ಈಸಿಯಾಗಿರುತ್ತೆ, ಹೊಳ ಬೆಳೆಯೋದು ಕೂಡ ಕಡಿಮೆ ಆಗುತ್ತೆ. ಸೊ ಏಲಕ್ಕಿನ ಮೇಂಟೈನ್ ಮಾಡೋದ್ರಿಂದ ನಿಮಗೆ ಆದಾಯನೂ ಕೂಡ ಡಬಲ್ ಆಗುತ್ತೆ ಸ್ನೇಹಿತರೆ. ಸೊ ಈ ಸ್ಪೈಸಸ್ ಆಗಿರೋದ್ರಿಂದ ನೀವು ಡ್ರೈ ಕಂಟೆಂಟ್ ಆಗಿರೋದ್ರಿಂದ ಆರಾಮಾಗಿ ನರ್ಸರಿನಲ್ಲಿ ನೀವು ಗಿಡನ ಪರ್ಚೇಸ್ನ ಮಾಡಿಕೊಂಡು ಪ್ಲಾಂಟೇಷನ್ ಮಾಡಿದ ನಂತರ ನಿಮಗೆ ಕಂಪ್ಲೀಟ್ ಗೈಡೆನ್ಸ್ನ ಕೊಡ್ತೀವಿ. ಸೊ ಮುಂದಿನ ದಿನಗಳಲ್ಲಿ ನಾವೇ ಕೂಡ ಬೈಬ್ಯಾಕ್ ಮಾಡೋ ಅಂತ ಕಾನ್ಸೆಪ್ಟ್ ಕೂಡ ಇದೆ. ಸೊ ನಿಮಗೆ ನಮ್ಮ ಗ್ರೂಪ್ನಲ್ಲಿ ನಿಮ್ಮನ್ನ ಆ್ಯಡ್ ಮಾಡಿಕೊಂಡು ಕಂಪ್ಲೀಟ್ ಡೀಟೇಲ್ಸ್ನ ಕೊಡ್ತಾ ಹೋಗ್ತೀವಿ ಸ್ನೇಹಿತರೆ. ನೀವು ಕೂಡ ಸ್ಪೈಸಸ್ನ ಬೆಳೆದು ಮಾರ್ಕೆಟಲ್ಲಿ ನೀವು ಎಲ್ಲಿ ಬೇಕಾದ್ರೂ ಮಾರ್ಕೆಟಿಂಗ್ನ ಮಾಡೋ ಅಂತ ಒಂದು ಸ್ಪೈಸಸ್ ಆಗಿರೋದ್ರಿಂದ ಸೊ ಜಾಯ್ಕಾಯಿ ಅಥವಾ ಏಲಕ್ಕಿನ ನೀವು ಬೆಳೀರಿ ಅಂತ ಹೇಳ್ತಾ ಈ ವಿಡಿಯೋ ತಿಳಿಸ್ತಾ ಈ ವಿಡಿಯೋಲಿ ಕ್ಲೋಸ್ ಮಾಡ್ತಾ ಇದ್ದೀನಿ. ನಮ್ಮ ನರ್ಸರಿನ ಸೊ ನೀವು ಏನಾದ್ರು ವಿಸಿಟ್ನ ಮಾಡಬೇಕು ಅಂದರೆ ಟಚ್ ವಿತ್ ಅನಿಲ್ ಹಾಸನ್ ನರ್ಸರಿ ಅಂತ ಮ್ಯಾಪ್ ಹಾಕೊಂಡ್ರೆ ಡೈರೆಕ್ಟಾಗಿ ನಮ್ಮ ನರ್ಸರಿಗೆ ಬರ್ಬೋದು. ನಮ್ಮ ನರ್ಸರಿನಲ್ಲಿ ಫ್ರೂಟ್ಸ್ ಗಿಡಗಳಾಗಿರ್ಬೋದು, ಏಲಕ್ಕಿ ಗಿಡ ಆಗಿರ್ಬೋದು, ಪ್ರತಿಯೊಂದು ಕೂಡ ಯಾವ ಥರ ಇರುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಿದ್ದೀನಿ. ಸೊ ಇದ್ರ ಬಗ್ಗೆ ಇನ್ನೂ ಹೆಚ್ಚು ಮಾಹಿತಿ ಬೇಕು ಅಂತಂದರೆ ನರ್ಸರಿಗೆ ಬನ್ನಿ ಅಥವಾ ವಾಟ್ಸಪ್ಪಲ್ಲಿ ಮೆಸೇಜ್ನ ಮಾಡಿದರೆ ಕಂಪ್ಲೀಟ್ ಡೀಟೇಲ್ಸ್ನ ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಿದ್ದೀನಿ. ನಮಸ್ಕಾರ ಸ್ನೇಹಿತರೆ.